ನಮಸ್ಕಾರ. ನಾವು ಈಗ ಏಪ್ರಿಲ್ 3rd ವೀಕ್ ಅಂದ್ರೆ ಏಪ್ರಿಲ್ 3ನೇ ವಾರ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರಹ ಇರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಏಪ್ರಿಲ್ 13 ಮಂಡೆಯಿಂದ ಹಿಡಿದು 17th ಏಪ್ರಿಲ್ ವರೆಗೂ ಫ್ರೈಡೆ ಆಗುತ್ತೆ. ಮಧ್ಯ 14ನೇ ತಾರೀಕು ಒಂದು ರಜೆ ಇದೆ. ಓಕೆ, ಸೊ ಅದನ್ನೊಂದು ಸ್ವಲ್ಪ ನೆನ್ಪಿಡ್ಬೇಕಾಗತ್ತೆ. ಈಗ ನಾವಿರೋದು ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಓಕೆ, ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೇವೆ ನಾವು. ನೀವು ಇದನ್ನೆಲ್ಲ ನೋಡ್ತಾ ಇರಬಹುದು ಈಗ. ಓಕೆ, ಸೊ ಈಗ ಇದು ಎ ಬಿ ಸಿ ನೇಚರ್ ಅಲ್ಲಿ ಇದೆ ಅಂತ ತೆಗೋದೆ ಈಗ. ಓಕೆ, ಸೊ ಎ ದಲ್ಲಿ ಎಷ್ಟು ಮೂವೀಸ್ ಇದಾವೆ? ಎ ದಲ್ಲಿ ನಾರ್ಮಲಿ 5 ಮೂವ್ಸ್ ಇರುತ್ತೆ, ಬಿ ದಲ್ಲಿ 3 ಮೂವ್ಸ್ ಇರುತ್ತೆ, ಮತ್ತೆ ಸಿ ದಲ್ಲಿ 5 ಮೂವ್ ಇರುತ್ತೆ. ಓಕೆ, ಇದು ಫಿಕ್ಸ್. ಈಗ ನೀವು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಇದು 1, ಇದು 2, 3, ಇದು 4, ಇದು 5. ಆಯ್ತಾ? ಇದು ನಿಮ್ಗೆ ಕನೆಕ್ಟ್ ಮಾಡಿ ಇದು ಮಾಡ್ತೀನಿ. ಇನ್ನು ಸ್ವಲ್ಪ ಸ್ಲೋ ಆಗಿ ನೋಡ್ಕೊಂಬ ಇವತ್ತು. ಓಕೆ, ಇದು 5 ಮೂವ್ ಆಯ್ತಾ? ಎದಲ್ಲಿ 5 ಮೂವ್ ಇರುತ್ತೆ. ಓಕೆ, ಇದು ಫ್ಲಾಟ್ ಕರೆಕ್ಷನ್ ಆಗಿದೆ, ನೆನಪಿರಲಿ. ಓಕೆ, ಬಿ ನಿಮಗೆ 3 ಮೂವ್ಸ್ ಇರುತ್ತೆ, ಎ ಬಿ ಸಿ ಇರುತ್ತೆ. ಇದು 0, ಇದು ಎ, ಇದು ಬಿ, ಇದು ನಿಮಗೆ ಸಿ ಆಯ್ತು ಅಂತ ತಿಳ್ಕೋದು. ಇಲ್ಲಿ ಇಟ್ಕೋದು, ಇಲ್ಲ ಇಟ್ಕೋದು. ಓಕೆ, ಸಿ ಇಲ್ಲಿ ಆಯ್ತು ಅಂತ ತಿಳ್ಕೋದು. ಸೊ ಇದು 5, ಇದು 3, ಮತ್ತೆ ಈಗ ಸಿ ನಮ್ಗೆ 5 ಮೂವ್ಸ್ ಬರುತ್ತೆ. ಅಂದ್ರೆ ಈ ತರ ಬರ್ಬೇಕು ನಮ್ಗೆ ಸಿ. ಓಕೆ, ಅದನ್ನೇ ನಾನೀಗ ಇಲ್ಲಿ WXYZ ಅಂತ ಮಾಡಿದ್ದೀನಿ. ಇದನ್ನ ಕನೆಕ್ಟ್ ಮಾಡ್ಬಿಡ್ತೇನೆ ಈಗ. ಆಯ್ತಾ? ನೋಡಿ, ಇದು W ಆಗಿದೆ, ಈಗ ಇದು X ಆಗಿದೆ, ಇದು Y ಆಗಿದೆ, ಇದು X ಆಗಿದೆ. ಇಲಿಯಟ್ ವೇವ್ ಪ್ರಕಾರ ನಾವು ಅನಾಲಿಸಿಸ್ ಮಾಡಿದ್ರೆ ಇಲಿಯಟ್ ವೇವ್ ಏನ್ ಹೇಳುತ್ತೆ ಅಂತಂದ್ರೆ ಇನ್ನೂ ಒಂದು ಲೆಗ್ ಪೆಂಡಿಂಗ್ ಇದೆ ಅಂತ ಹೇಳುತ್ತೆ. ಅದು ಡೌನ್ ಸೈಡ್ ಪೆಂಡಿಂಗ್ ಇದೆ ಅಂತ. ಓಕೆ, ನೀವು ಗೊತ್ತಾಗಲಿಲ್ಲ ಅಂತಂದ್ರೆ ಫ್ಲಾಟ್ ಕರೆಕ್ಷನ್ ಏನ್ ಕೋರ್ಸ್ ವಿಡಿಯೋಸ್ ಅಲ್ಲಿ ಇದೆಯಲ್ವಾ, ಆ ಫ್ಲಾಟ್ ಕರೆಕ್ಷನ್ ಒಂದ್ ಸ್ವಲ್ಪ ನೀವು ವಿಡಿಯೋ ಮತ್ತೊಂದ್ಸಲ ನೋಡಿ. ಓಕೆ, ಈಗ ಇದು 5 ಮೂವ್ಸ್ ಪೆಂಡಿಂಗ್ ಇದೆ. ಅಂದ್ರೆ ನಂದು ಈಗ ಏನಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲೆಲ್ಲ ಸಪೋರ್ಟ್ ತಗೋಬೇಕು, ಇಲ್ಲ ಇಲ್ಲೆಲ್ಲ ಸಪೋರ್ಟ್ ತಗೋಬೇಕು, ಈ ಒಂದರಲ್ಲಿ ಸಪೋರ್ಟ್ ತಗೋಬೇಕಂತ ನಂದು ಒಂದು ಏನೋ ಎಕ್ಸ್ಪೆಕ್ಟೇಷನ್. ಓಕೆ, ಈಗ ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಯ್ತು. ಓಕೆ, ಈಗ ರೇಷಿಯೋ ವೈಸ್ ನೀವು ಹೋದ್ರೆ ಸಿ ಎಷ್ಟು % ಇರಬೇಕಾಗತ್ತೆ? ಸಿ ನಿಮಗೆ ಮಿನಿಮಮ್ ಸಿ ಫೇಲ್ಯೂರ್ ಆದ್ರೆ 38% ಇಂದ ರಿವರ್ಸಲ್ ಹೋಗ್ಬೇಕು. ಇಲ್ಲಿ ಸಿಂಪ್ಟಮ್ ತೋರಿಸ್ತಿದ್ದು ಗೊತ್ತಾ, ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂತ. ಸೊ 38% ಮೇನ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನೋದು ಅದು ಬ್ರೇಕ್ ಆಯ್ತು. ಸೊ ನೆಕ್ಸ್ಟ್ ಮಿನಿಮಮ್ ಜರ್ನಿ ಸಿ ವೇವ್ದು 61%. ಸೊ ಇಲ್ಲಿಯೂ ಸಹ ಇದ್ರ ಕೆಳಗಡೆ ಬಂತದು, ಒಂದ್ ಸ್ವಲ್ಪ ಇಲ್ಲಿ ಸಪೋರ್ಟ್ ತಗೊಳ್ಳಿ ಟ್ರೈ ಮಾಡ್ತು, ಬಟ್ ಆಗಲಿಲ್ಲ. ಓಕೆ, ಸೊ ಅದು ಸಹ ಬ್ರೇಕ್ ಆಯ್ತು. ಸೊ ಸಿ ವೇವ್ ಅಲ್ಲಿ ಮತ್ತೊಂದು ಇಂಪಾರ್ಟೆನ್ಸ್ ಏನಂತಂದ್ರೆ, ಒಂದ್ ವೇಳೆ ಅದು 60% ಸಪೋರ್ಟ್ ತಗೊಳಿಲ್ಲ ಅಂತಂದ್ರೆ 81ಗೆ ಸಪೋರ್ಟ್ ತಗೊಂಡ್ರು ಸಹ ಅಷ್ಟೊಂದು ಇರೋದಿಲ್ಲ ಅದು. ಸೊ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಜರ್ನಿ ಇರೋದೇ ಅದು 100%. ಸೊ 61% ಮಿನಿಮಮ್ ಜರ್ನಿ. ಓಕೆ, ಮಿನಿಮಮ್ ಜರ್ನಿ ಸಿ ಫೇಲ್ಯೂರ್ ರೇಷಿಯೋ 38.2, ಆಮೇಲೆ ಮಿನಿಮಮ್ ಜರ್ನಿ ಸಿ ವೇವ್ದು 61.8. ಅದಾದ್ರ ನಂತರ ಅದು ಇಂಟರ್ಮೀಡಿಯೇಟ್ ಅಂದ್ರೆ ಮಧ್ಯಂತರವಾಗಿ ಅದು ಜರ್ನಿ ಮಾಡೋದು 100% ವರೆಗೆ, ಆಮೇಲೆ 127%. ನಾವಿಲ್ಲಿ ನೋಡಿದ್ರೆ ಈ ರೆಸಿಸ್ಟೆನ್ಸ್ ಏನು ಝೋನ್ಸ್ ನಾವು ಐಡೆಂಟಿಫೈ ಮಾಡಿದೀವಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲ್ಗಡೆಗೆ, ಅದ್ರ ಪ್ರಕಾರ ನೋಡಿದ್ರೆ ಒಂದು 100% ಇದೆ, ಇನ್ನೊಂದು 127% ಇದೆ. ಓಕೆ, ನಾನು 127% ಹೋಗುತ್ತೆ ಅಂತ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನಾನು ಈ ಝೋನ್ ನಾನು ತುಂಬಾ ಬರ್ಬೋದು ಅಂತ ನಂದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಇನ್ನೂ ಆದ್ರೂ ಇದೆ. ಓಕೆ, ಸೊ ನೋಡಿ ಈಗ ಇದು ಎಕ್ಸ್ ಫಾರ್ಮ್ ಆಗಿದೆ ಈಗ. ಓಕೆ,
ಇದು ಡಬ್ಲ್ಯೂ ಎಕ್ಸ್, ಇದು ವಾಯು, ಇದು ಎಕ್ಸ್. ಓಕೆ, ಸೊ ಈಗ ಇದನ್ನೇ ನಾವು ಒಂದು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ನಲ್ಲಿ ಹೋಗಿ ನೋಡುವ. ಓಕೆ, ಸೊ ನಾನೀಗ ಇದನ್ನ 75 ಮಿನಿಟ್ಸ್ ಫ್ರೇಮ್ ಹೋಗ್ತೀನಿ ಡೈರೆಕ್ಟ್ ಆಗಿ. ಓಕೆ, ಸೊ ಇದು ಎಕ್ಸ್ ಈಗ ಎಲ್ಲಿವರೆಗೂ ಹೋಗ್ಬೋದು ಎಕ್ಸ್. ಇದನ್ನ ಸ್ವಲ್ಪ ಡಿಲೀಟ್ ಮಾಡ್ತೀನಿ, ಇದನ್ನ ಡಿಲೀಟ್ ಬೇಡ. ಓಕೆ, ಸೊ ಈಗ ಇದು 50%ಗೆ ಇದೆ. 50% ಇದು ರೇಷೋ ಆಗೋದಿಲ್ಲ. ಇದು ಒಂದೇ ನಿಮಿಷ. ಇದು ಅರ್ಥ ಆಯ್ತಲ್ವಾ? ನಾನು ಇದನ್ನು ಡಿಲೀಟ್ ಮಾಡ್ತೇನೆ, ಈ ಫಿಬೊನಾಸಿ ರೇಷಿಯೋನ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ಸೊ ಇದನ್ನು ಸಹ ನಾವೆಲ್ಲಾನು ನಿಮಗೆ ಗೊತ್ತಾಗಕ್ಕೆ ಮಾಡಿದ್ದೆ. ಓಕೆ, ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಇದು. ಓಕೆ, ಸೊ ಈ ಹಾಯಿಂದ ಈ ಕೆಳಗಡೆವರೆಗೆ ಒಂದು ಫಿಬೊನಾಸಿ ಹಾಕಿದ್ರೆ ನೋಡಿ, ಇದು 38.2% ಇಂದ ಮೇಲ್ಗಡೆ ಹೋಗಿದೆ. ಅಂದ್ರೆ ಈಗ ವೇವ್ ಡೆವಲಪ್ ಆಗಿದೆ ಅಂತಾನೆ ಅರ್ಥ ಆಗ್ತರದು. ಓಕೆ, ಬಟ್ ಆದರೂ ಸಹ ಈ ಎಕ್ಸ್ ಏನಿದೆ ಅಲ್ವಾ, ಇದು ಒಂದು 50% ವರೆಗೂ ಡ್ರ್ಯಾಗ್ ಆಗ್ಬೋದು, ಇಲ್ಲ 61% ವರೆಗೂ ಡ್ರ್ಯಾಗ್ ಆಗ್ಬೋದು. ಒಂದು 61% ಇಂತ ಹೆಚ್ಚಿಗೆ ಡ್ರ್ಯಾಗ್ ಆಗಿ ಮುಂದೆ ಹೋಗಿ ಕೆಳಗಡೆ ಬಂದ್ರೆ ಇದು ವಾಯ್ದು, ಇದು ಎಕ್ಸ್ ಆಗೋ, ಇದು ಸಾರಿ, ಇದು ಏನೋ ವೇವ್ 1 ಆಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಬಟ್ ಈ ಹೋಗಿರೋ ಸ್ಪೀಡನ್ನ ನೋಡಿದ್ರೆ ನನಗೆ ಇದು ಎಕ್ಸೇ ಅನಿಸ್ತಾ ಇದೆ. ಓಕೆ, ಸೊ ನೀವು ಯಾವತ್ತೂ ಸಹ ಈ ಎಕ್ಸ್ ಇರತ್ತಲ್ವಾ, ಈ ಎಕ್ಸ್ನ ಯಾವುದಾದ್ರೂ ಒಂದು ನ್ಯೂಸ್ ಜೊತೆಗೆ ಕೋರಿಲೇಟ್ ಮಾಡಿ ನೀವು ಅದನ್ನು ಸ್ಟಡಿ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಿಮ್ಗೆ ಲಾಸ್ಟ್ ವಿಡಿಯೋಸಲ್ಲಿ ಇದೆ, ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ. ಈ ಎಕ್ಸು ನಮಗೆ ಡೊನಾಲ್ಡ್ ಟ್ರಂಪ್ ಟ್ರಾರಿಫ್ ಇಂಡಿಯಾಗೆ ರಿಲ್ಯಾಕ್ಸೇಷನ್ ಕೊಟ್ಟಾಗ ಇಷ್ಟು ಮೇಲೆ ಅಪ್ ಸೈಡ್ ಹೋಗಿರೋದು. ಇದು ಅಪ್ ಸೈಡ್ ಹೋಗ್ತಾ ಇರೋದು ಈ ವಾರ್ ಏನು ಸೀಸ್ ಫೈರ್ ಅಂತ ಏನು ನಡೀತಾ ಇದೆಯಲ್ಲ ಮಾತುಕತೆ, ಅದಕ್ಕೋಸ್ಕರ ಹೋಗಿರೋದು. ಓಕೆ, ಬಟ್ ಇದು ಪರ್ಮನೆಂಟ್ ಅಲ್ಲ. ಯಾಕೆ ಅಂತಂದ್ರೆ ಸೀಸ್ ಫೈರ್ ಟಾಕ್ಸ್ ನಡೀತಾ ಇರೋದೇ ಪಾಕಿಸ್ತಾನದಲ್ಲಿ. ಆ ಕಂಟ್ರಿನೇ ಯಾರು ನಂಬಲ್ಲ. ಓಕೆ, ಸೀಸ್ ಫೈರು ಅದೊಂಥರ ಟ್ರ್ಯಾಪ್ ಅನ್ಸುತ್ತೆ ನನಗೆ. ಇವತ್ತು ಒಂದು ಎಲ್ಲ ನೋಡ್ತಾ ಇದ್ದೆ, ಅಲ್ಲಿ ಏನಂತೆ ಸುದ್ದಿ ಅಂತಂದ್ರೆ ಅಮೇರಿಕಾಗೆ ಪ್ರಿಪ್ರೇಷನ್ಗೋಸ್ಕರ ಒಂದಿಷ್ಟು ಟೈಮ್ ಬೇಕಿತ್ತು, ವಾರ್ ಪ್ರಿಪ್ರೇಷನ್ಗೋಸ್ಕರ ಒಂದಿಷ್ಟು ಟೈಮ್ ಬೇಕಾಗಿತ್ತು. ಅದಕ್ಕೆ ಅವರು ಪಾಕಿಸ್ತಾನನ ಮುಂದೆ ಇಟ್ಟು ಪೀಸ್ ಟಾಕ್ ಅಂತ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ತಮ್ಮ ಬೇಕಾಗಿರೋ ಪ್ರಿಪ್ರೇಷನ್ ಏನು ವಾರಕ್ಕೆ ಬೇಕೋ ಅದನ್ನೆಲ್ಲಾನು ಮಾಡ್ಕೊಂಡಿದ್ದಾರೆ. ಸೊ ಇದೇ ಪೀಸ್ ಟಾಕ್ನ ಬೇರೆಯವರು ಯಾರು ಮಾಡ್ಬೋದಿತ್ತಲ್ಲ, ಚೈನಾದವರು ಮಾಡ್ಬೋದಿತ್ತು, ಇಂಡಿಯನ್ಸು ಮಾಡಬೇಕಿತ್ತು. ಪಾಕಿಸ್ತಾನ ಯಾಕೆ ಮಾಡ್ತಾ ಇದೆ? ಸೊ ಯಾಕೆ ಅಂತಂದ್ರೆ ಪಾಕಿಸ್ತಾನ ಅಮೇರಿಕ ಹೇಳ್ದಂಗೆ ಕೇಳುತ್ತೆ. ಇಂಡಿಯಾ ಆಗಲಿ ಚೈನಾ ಆಗಲಿ ಅವ್ರು ಹೇಳ್ದಂಗೆ ಕೇಳೋದಿಲ್ಲ, ಯಾರು ಅವ್ರು ಹೇಳ್ದಾಗೆ ಕೇಳಲ್ಲ. ಅದಕ್ಕೋಸ್ಕರ ನನಗನ್ಸುತ್ತೆ ಇದು ಒಂದು ಟ್ರ್ಯಾಪ್ ಇದೆ ಇರಾನ್ಗೆ. ಸೊ ವಾರ್ ಮತ್ತೆ ಕಂಟಿನ್ಯೂ ಆಗೇ ಆಗುತ್ತೆ, ಮಾರ್ಕೆಟ್ ಮತ್ತೆ ಇಲ್ಲಿ ಚಂಡ ಬಂದೇ ಬರುತ್ತೆ ಅಂತ ನಂದು ಒಂದು ಅನಿಸಿಕೆ. ಓಕೆ, ಯುದ್ಧ ಆಗದೇ ಇರಲಿ, ಯುದ್ಧ ನಿಂತು ಹೋಗ್ಲಿ ಅಂತಾನೆ ಬಯಸೋಣ. ಆದರೂ ಸಹ ಈ ಅನಾಲಿಸಿಸ್ ಪ್ರಕಾರ ನಾವು ಥಿಂಕ್ ಮಾಡುವ ಸ್ವಲ್ಪ. ಓಕೆ, ಸೊ ನೋಡಿ, ಇದು ವಾಯ್ ಆಗಿದೆ, ಇದು ಎಕ್ಸ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಡ್ರ್ಯಾಗ್ ಆಗಬಹುದು. ಓಕೆ, ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ನನಗೆ ಒಂದು ಅನ್ಸುತ್ತೆ. ಇದರಲ್ಲಿ ನೀವು ನೋಡಿ, ನಾವು ಇದನ್ನೇ ಮತ್ತೆ ಸ್ಟಡಿ ಮಾಡುವ. ಈಗ 0 1 2 3 4 5 ಆಯ್ತಾ. 5 ನಿಮಗೆ 127% ಹೋಗಿದೆಯಾ ಇಲ್ಲ ನೋಡೋಣ. ಈಗ ಇದನ್ನ ಕಂಪೇರ್ ಮಾಡಿದ್ರೆ ನೋಡಿ, ನಿಮಗೆ ಎಕ್ಸಾಕ್ಟ್ಲಿ 111% ಇಂದಾನೆ ಮತ್ತೆ ರಿವರ್ಸಲ್ ತಗೋತಾ ಇದೆ. ಓಕೆ, ಹಾಗಿದ್ರೆ ಇಲ್ಲಿವರೆಗೂ ಅಂದ್ರೆ ಇನ್ನೂ ಮುಗಿದಿಲ್ಲ ಇದು. ನಾಳೆಗೆ ಇದು ನಿಮಗೆ 127 ಟಚ್ ಆಯ್ತು ಅಂತಂದ್ರೆ ವಿಚಾರ ಮಾಡುವ. ಓಕೆ, ಸೊ ಫಾರ್ ಟೈಮ್ ಬೇಯಿಂಗು ಇದು ಎ, ಇದು ಬಿ, ಮತ್ತೆ ನಾನು ಸಿಗೆ ಈ ಕೆಳಗಡೆ ನಾನು ಥಿಂಕ್ ಮಾಡ್ತೀನಿ, ನಾನು ಥಿಂಕ್ ಮಾಡೋದು. ಓಕೆ, ಸೊ ಇದು ಗ್ಯಾಪ್ ಫಿಲ್ಅಪ್ ಆಯ್ತು ಅಂತಂದ್ರೆ ಸೊ ಮತ್ತೆ ನಾವು ಕೌಂಟಿಂಗ್ ಚೇಂಜ್ ಏನಿಲ್ಲ,
ಅವಾಗೆ ಮತ್ತೆ ನೋಡ್ಬೇಕಾಗುತ್ತೆ ಇದು ಎಲ್ಲಿವರೆಗೂ ಬರುತ್ತೆ ಅಂತ. ಮತ್ತೆ ಇದ್ರ ಕೆಳಗಡೆ ಹೋಗುತ್ತಾ ಜಡ್ಗೆ, ಇಲ್ಲ ಇದು 1 ಆಗಿ ಇದು 2 ಆಗಿ ಮತ್ತೆ 3 ಮೇಲ್ಗಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಸೊ ಫಾರ್ ಟೆಂಪ್ರರಿಲಿ, ಓಕೆ, ಸೊ ಇದು 111%ಗಿಂತ ಹೆಚ್ಚಿಗೆ ಹೋಗಬೇಕು. ಓಕೆ, ಸೊ ಅದನ್ನ ಈಗ ನಾಳೆಗೆ ಈಗ ಪೀಸ್ ಟಾಕ್ ನಡೀತಾ ಇದೆ ಇಸ್ಲಾಮಾಬಾದ್ ಅಲ್ಲಿ. ಅದರ ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ ಈ ನಮ್ದು ಎಕ್ಸ್ ಫ್ಯಾಕ್ಟರ್ ಎಲ್ಲ ಏನು ಅನ್ನೋದು ನಮಗೆ ಅವಾಗ ಗೊತ್ತಾಗುತ್ತೆ. ಓಕೆ, ಬಟ್ ಇದು ನಿಮ್ಗೆ 61.8 ಇದೆ ಅಲ್ವಾ, 23,700 ಅಂಡ್ ಅಬೋವ್ ಹೋದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ವೇವ್ 1 ಕಂಪ್ಲೀಟ್ ಮಾಡುತ್ತೆ, ಮತ್ತೆ ಡೌನ್ ಬಂದ್ರೆ ವೇವ್ 2 ಆಗುತ್ತೆ. ಅದು ಆದ ನಂತರ ಹೇಳ್ತೇನೆ. ಈ ಸದ್ಯದ ಮಟ್ಟಿಗೆ ಒಂದೇ ಅನಾಲಿಸಿಸ್, ಅದು ಎಕ್ಸ್ ಅಂತಾನೆ ತಿಳ್ಕೊಂಡು ಹೋಗಮ್ಮ. ಇದು ನಮ್ಮ ನಾಳೆಗೆ ಮತ್ತೆ ಡೌನ್ ಬರುತ್ತೆ ಅಂತ ತಿಳ್ಕೊಂಡು ಹೋಗು. ಓಕೆ, ಒಂದ್ ವೇಳೆ ಇನ್ನು ಮೇಲ್ಗಡೆ ಹೋದ್ರೆ ಮತ್ತೆ ಕೌಂಟಿಂಗ್ ಬಗ್ಗೆ ಥಿಂಕ್ ಮಾಡುವ. ಸೊ ಇದನ್ನೇ ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ ಈಗ. ಓಕೆ, ನೋಡಿ 1 2 3 4 ಇದು 5. ನನಗನ್ಸುತ್ತೆ ಇದು ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ. ಓಕೆ, 1 2 3 4 5 ಇಲ್ಲಿಂದ ಹಿಡಿದ 1 2 3 1 2 3 1 2 3. ಸೊ ಇನ್ನೂ ಆಗ್ಬೇಕಿದೆ ಕೌಂಟಿಂಗು. ಸೊ ಇದು ಡಯಾಗನಲ್ ಫಾರ್ಮ್ ಮಾಡುತ್ತೆ, ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ನೀವು ಟೈಮ್ ವ್ಯಾಲ್ಯೂ ಪ್ರಕಾರ ಹೋದ್ರೆ 38 ಬಾರ್ಸು ಇದು ಎಷ್ಟಿದೆ ನೋಡಮ್ಮ. ಇಲ್ಲ, ಇಲ್ಲಿಂದ ಹೇಳಿದ್ರೆ ಇಲ್ಲಿವರೆಗೂ ವೇವ್ 5 ಕೌಂಟ್ ಮಾಡಿ 22 ಬಾರ್ಸು. ಓಕೆ, ಇದು ಎ, ಇದು ಬಿ. ಇದು ನೋಡಮ್ಮ ಈಗ ಏನಾಗುತ್ತೆ, ಸದ್ಯದಾಗ ಏನು ಹೇಳಕ್ಕಾಗೋದಿಲ್ಲ. ಇದು ಯಾವ ತರ ಬಿ ಇದು ಮಾಡುತ್ತೆ. ಓಕೆ, ಇದು ಎ ಮತ್ತೆ ಇದು ಬಿ. ಬಿ ನಿಮ್ಗೆ ಇನ್ನೂ ಡಬಲ್ ಆಗ್ಬೋದು, ಇಲ್ಲೇ ಒಂದ್ ಸ್ವಲ್ಪ ಎಂಡಿಂಗ್ ಡಯಾಗನಲ್ ಫಾರ್ಮ್ ಮಾಡ್ಬೋದು ಇದು. ಓಕೆ, ಆಮೇಲೆ ಕೆಳಗೆ ಬರ್ಬೋದು ಬಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್, ನೀವು ಎಷ್ಟು ಸ್ಮಾಲರ್ ಟೈಮ್ ಫ್ರೇಮ್ ಹೋಗ್ತೀರಾ ಅಷ್ಟೊಂದು ಎರರ್ಸ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ನಾನು ತುಂಬಾ ಸ್ಮಾಲರ್ ಟೈಮ್ ಫ್ರೇಮ್ ಪ್ರಿಫರ್ ಮಾಡಲ್ಲ, ಬಟ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅಷ್ಟೇ. ಓಕೆ, ಮತ್ತೆ ನೀವು ಇಲ್ಲಿ ಬೇಕಾದ್ರೆ ಇದು ಮಾಡ್ಕೋದೆ, ಮತ್ತೆ ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ ಅಂತ ತಿಳ್ಕೋದೆ. ಯಾಕೆನಾ, ಒಂದು, ಇದು 2, ಇದು 3, ಇದು 4, ಇದು 5 ಮುಗಿದಿದೆ ಅಂತಂದ್ರೆ ನಿಮಗೆ ನಾಳೆಗೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಮಂಡೆಗೆ. ಓಕೆ, ಸೊ ಎಲ್ಲಾ ಟಾಕ್ಸು ಎಲ್ಲ ಇದು ಏನ್ ಮೂವ್ಮೆಂಟ್ ಇದೆ ಇನ್ನ ಅದು ಅಮೆರಿಕ ಮತ್ತೆ ಇರಾನ್ ನಡುವೆ ಏನ್ ಟಾಕ್ ಇಸ್ಲಾಮಾಬಾದ್ ನಲ್ಲಿ ನಡೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಮಾತ್ರ ಇದು ಡೌನ್ ಸೈಡ್ ನನಗೆ ಹೆಚ್ಚಿಗೆ ನಾನು ಅನಾಲಿಸಿಸ್ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನನ್ನ ಒಂದು ಒಪಿನಿಯನ್. ಈಗ ಬ್ಯಾಂಕ್ ನಿಫ್ಟಿಯು ಸಹ ಇದಕ್ಕೆ ಹೊರತಾಗಿ ಏನು ಬೇರೆ ಇರೋದಿಲ್ಲ. ಓಕೆ, ಅದು ಸಹ ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಓಕೆ, ನಾವು ಡೈರೆಕ್ಟ್ ಆಗಿ 1 ಅವರ್ 1 ಡೇಗೆ ಹೋಗೋಣ. ಓಕೆ, ಡೈರೆಕ್ಟ್ಲಿ ನಾವು 75 ಮಿನಿಟ್ಸ್ 75 ಮಿನಿಟ್ಸ್ ನಿಮ್ಗೆ ಕ್ಲಿಯರಿಟಿ ಇರುತ್ತೆ. ಇದು ಸಹ ನೋಡಿ, ಅನಾಲಿಸಿಸ್ ಮಾಡಿದ್ದೆ ಅನ್ಸುತ್ತೆ ಇಲ್ಲಿ ನೋಡಿ. ಇದು ಮೊದಲ ಅನಾಲಿಸಿಸ್ ಮಾಡಿದ್ದೆ, ಇದು ನಾನು ಮೊದಲೇ ಮಾಡಿಟ್ಟಿದ್ದೆ ನೋಡಿ. ಇಲ್ಲಿಂದ ಮತ್ತೆ ಕೆಳಗಡೆ ಬಂತೀಗ. ಈಗ ನೋಡಿ, ಇದನ್ನೇ ನೀವು ಅರ್ಥ ಮಾಡ್ಕೋದು. ಈಗ ಇದು 1 2 3 4 5 ಇಲ್ಲಿ ನಾವು ಲೀಡಿಂಗ್ ಡಯಾಗನಲ್ ಥಿಂಕ್ ಮಾಡ್ತಾ ಇದ್ವಿ. ಓಕೆ, ಸಡನ್ ಆಗಿ ಕೆಳಗಡೆ ಬಂತಲ್ವಾ. ಸೊ ಇಲ್ಲಿಯೂ ಸಹ ಈಗ
1 2 3 4 5 ಇದು 127 ಒಂದು ಸ್ವಲ್ಪ ಅಪ್ ಸೈಡ್ ತೋರಿಸ್ತಾ ಇದೆ 5 ಮೂವ್ಸ್ಗೆ. ಓಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನು ನೋಡೋಣ. ಬ್ಯಾಂಕ್ ನಿಫ್ಟಿ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೇವೆ. ಇಲ್ಲೂ ಸಹ ನೋಡಿ, ಈಗ ನೀವು 1 2 3 4 5 ಪ್ಲಾನ್ ಮಾಡಿ. ಈಗ ಇದು 0, ಇದು 1 2 3 4, ಇದು 5 ಆಗಿದೆ. ಓಕೆ, ಸೊ ಇದನ್ನ ಎ, ಇದನ್ನ ಬಿ, ಆಮೇಲೆ ಮತ್ತೆ ಸಿ ಕೆಳಗಡೆ ನಾನು ಥಿಂಕ್ ಮಾಡ್ತಾ ಇರೋದು. ಇದು 0, ಇದು ಎ, ಇದು ಮತ್ತೆ ಕೆಳಗಡೆ ಸಿ. ಓಕೆ, ಸೊ ನಾನು ಈ ವೀಕಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಾನು ಎರಡನ್ನೂ ಸಹ ನೆಗೆಟಿವ್ ಸೈಡೇ ಥಿಂಕ್ ಮಾಡ್ತಾ ಇರೋದು. ಅಂಟಿಲ್ ಅಂಡ್ ಅನ್ಲೆಸ್ ಅದು 61.8 ಪ್ರೀವಿಯಸ್ ಲೋ ಮತ್ತೆ ಪ್ರೀವಿಯಸ್ ಹೈದು ಬ್ರೇಕ್ ಮಾಡಬೇಕು. ಎಕ್ಸಾಂಪಲ್ ಈಗ ಓಕೆ, ಇದು ಅಟ್ಲೀಸ್ಟ್ ಈ 61% ಮೇಲೆ ಏನಾದರೂ ಹೋದ್ರೆ ಓಕೆ, ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತ ನಾವು ಥಿಂಕ್ ಮಾಡಬಹುದು. ಬಟ್ ನನಗೇನು ಆ ಥರ ಅನ್ಸಲ್ಲ. ಇದು ಡಯಾಗ್ನಲ್ ಫಾರ್ಮ್ ಮಾಡ್ತಾ ಇದೆ ಅನಿಸ್ತಾ ಇದೆ ನನಗೆ. ಓಕೆ, ಈ ಥರ ಚಾನ್ಸಸ್ ಇದೆ. ಸೊ ಇದು ನನ್ನ ಪರ್ಸನಲ್ ವ್ಯೂಸು. ಸೊ ಯಾರು ತುಂಬಾ ಲಾಂಗ್ ಹೋಗ್ಲಿಕ್ಕೆ ಹೋಗ್ಬಿಡಿ. ನೀವು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಾ ಇದ್ರೆ ಪಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲಾನು ಒಂದೇ ಅಮೌಂಟ್ ಹಾಕೊಂಡು ಕುತ್ಕೋಗ್ಬಿಡಿ. ಯಾಕೆಂತಂದ್ರೆ ಮಾರ್ಕೆಟ್ ಈಗ ಡೌನ್ ಬಂದ್ರೆ ಇದ್ರ ಕೆಳಗಡೆ ಮತ್ತೆ ಬರುತ್ತೆ. ಓಕೆ, ಸೊ ಬಿ ಕೇರ್ಫುಲ್, ಇಷ್ಟೇ ನಾನು ಹೇಳ್ಬೋದು. ಒಂದು ವೇಳೆ ನೀವು 61% ದಾಟಿ ಮೇಲ್ಗಡೆ ಹೋದ್ರೆ ಮತ್ತೆ ಒಂದು ರೌಂಡ್ ನಿಮಗೆ ಚಾನ್ಸ್ ಕೊಡುತ್ತೆ ಅದು ಮಾರ್ಕೆಟು. ಯಾಕೆ ಹೇಳಿ, ನಿಮಗೆ ಮತ್ತೆ ವೇವ್ 2 ಫಾರ್ಮ್ ಮಾಡುತ್ತಲ್ವಾ, ಆ ವೇವ್ 2 ಬಂದಾಗ ನೀವು ಇನ್ವೆಸ್ಟ್ಮೆಂಟ್ಗೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಬೋದು. ಓಕೆ, ಸೊ ಇದು ಇಷ್ಟೇ ಇವತ್ತಿಗೆ. ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಸೊ ಆಮೇಲೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ, ಯಾರಿಗೆ ನಿಮ್ಮ ಸರ್ಕಲ್ ಅಲ್ಲಿ ನಿಮಗೆ ಚೆನ್ನಾಗಿ ಈ ವೇವ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಇದ್ದಾರೆ, ಅವರಿಗೂ ಸಹ ಲಿಂಕ್ನ ಫಾರ್ವರ್ಡ್ ಮಾಡಿ, ಮತ್ತೆ ಅವ್ರಿಗೆ ಇದ್ರ ಲಾಭ ಪಡ್ಕೊಳ್ಳೋದಕ್ಕೆ ಹೇಳಿ. ಓಕೆ, ಸೊ ನಾನು ಇನ್ನೂ ಏನು ಮಾಡ್ತೀನಿ ನೆಕ್ಸ್ಟ್ ವೀಕಿಂದ ಅಂತಂದರೆ, ಇವತ್ತೇ ಮತ್ತೊಂದು 2-3 ವಿಡಿಯೋ ಮಾಡ್ತೀನಿ. ಸೆಕ್ಟರ್ ವೈಸು ಬೆಸ್ಟ್ ಸ್ಟಾಕ್ಸ್ ಟು ಇನ್ವೆಸ್ಟ್ ಅಂತ ಸೆಕ್ಟರ್ ವೈಸ್ ಹೋಗ್ತೀನಿ. ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಎಲೆಕ್ಟ್ರಿಕ್ ಸೆಕ್ಟರ್ ಆಗಲಿ, ಓಕೆ, ಆಮೇಲೆ ಆಟೋಮೊಬೈಲು, ಓಕೆ, ಫೈನಾನ್ಸು. ಸೊ ಸೆಕ್ಟರ್ ವೈಸು ಒಂದು 2-3 ಸ್ಟಾಕ್ಸ್ನ ದಿ ಬೆಸ್ಟ್ ನಾನು ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಸೆಕ್ಟರಲ್ಲಿ 3-4 ಓಕೆ ಅಪ್ ಸೈಡ್ ಮೂವ್ ಆಗೋ ಯಾವ ಸ್ಟಾಕ್ಸ್ ಇದಾವೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಅದನ್ನು ನಿಮಗೆ ಸೂನ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಿಮಗೆ ನಾನು ಅದನ್ನು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ವೀಕೆಂಡ್. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು.